ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾಗಿರುವಂತಹ ವಿಷಯವಾಗಿರುವಂತಹ ಸಮಾಸಗಳಲ್ಲಿ ಬರುವಂತಹ ಒಂದು ವಿಧವಾಗಿರುವಂತಹ ಕರ್ಮಧಾರಿಯ ಸಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಇದರಿಂದ ನಿಮಗೆ ಕರ್ಮಧಾರಿಯ ಸಮಾಸದ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಹಾಗಿದ್ರೆ ನೋಡೋಣ, ಕರ್ಮಧಾರಿಯ ಸಮಾಸ ಅಂದರೆ ಏನು ಅಂತ. ಏನು ಕರ್ಮಧಾರಿಯ ಸಮಾಸ ಅಂದರೆ ನೋಡಿ, ಪೂರ್ವ ಪದವು ಗುಣವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ಕರ್ಮಧಾರಿಯ ಸಮಾಸ ಅಂತ ಹೇಳ್ತೀವಿ. ನಿಯಮ ಹೇಳ್ತಾ ಇದೆ ಕರ್ಮಧಾರಿಯ ಸಮಾಸದಲ್ಲಿ ಏನಂತ, ಪೂರ್ವ ಪದ ಅನ್ನುವಂಥದ್ದು ಏನಾಗಿರಬೇಕು, ಗುಣವಾಚಕ ಆಗಿರಬೇಕು, ಗುಣವನ್ನ ಅದು ತಿಳಿಸುವಂಥದ್ದಾಗಿರಬೇಕು. ಉತ್ತರ ಪದ ಅನ್ನುವಂಥದ್ದು ನಾಮಪದವಾಗಿರ್ಬೇಕಾಗತ್ತೆ. ನಾಮಪದ ಅಂತ ಹೇಳಿದ್ರೆ ಹೆಸರನ್ನ ಸೂಚಿಸುವಂಥದ್ದಾಗಿರತ್ತೆ ಅಲ್ವಾ. ಇಂಗ್ಲಿಷ್ನಲ್ಲಿ ನಾವು ಅದನ್ನ ನೌನ್ ಅಂತ ಕರ್ಕೊಳ್ತೀವಿ ಅಲ್ವಾ. ನೇಮ್, ಪ್ಲೇಸ್, ಅನಿಮಲ್, ಥಿಂಗ್ಸ್ ಅಂತ ನಾವು ಇಂಗ್ಲಿಷಲ್ಲಿ ಕರ್ಕೊಳ್ತೀವಿ ಅಲ್ವಾ. ಕನ್ನಡದಲ್ಲಿ ಬಂದಾಗ ಏನಾಗುತ್ತೆ, ಹೆಸರನ್ನ, ಸ್ಥಳವನ್ನ ಅಲ್ವಾ, ವಸ್ತುವನ್ನ ಆಗಿರ್ಬೋದು ಅಲ್ವಾ. ಇದನ್ನ ನಾವೇನಂತ ಹೇಳ್ತೀವಿ, ನಾಮಪದ ಆಗಿರತ್ತೆ. ಅದು ಉತ್ತರ ಪದದಲ್ಲಿ ಇದು ಬರ್ತಾ ಇರತ್ತೆ. ಈ ರೀತಿ ಬಂದ್ರೆ ಇದನ್ನ ಯಾವ ಸಮಾಸ ಅಂತ ಕರಿತೀವಿ, ಕರ್ಮಧಾರಿಯ ಸಮಾಸ ಅಂತ ಕರಿತೀವಿ. ಹಾಗೇನೆ ಪೂರ್ವೋತ್ತರ ಪದಗಳು ವಿಶೇಷಣ ವಿಶೇಷ್ಯಗಳಿಂದ ಕೂಡಿದ್ದರೆ ಅದನ್ನು ಕರ್ಮಧಾರಿಯ ಸಮಾಸ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಏನು ಹೇಳ್ತಾ ಇದೆ ನಿಯಮ, ಪೂರ್ವೋತ್ತರ ಪದಗಳು ಅಂದ್ರೆ ಪೂರ್ವ ಪದಗಳು, ಉತ್ತರ ಪದಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಪೂರ್ವ ಪದದಲ್ಲಿ ನಾವು ವಿಶೇಷಣ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಉತ್ತರ ಪದ ಏನಾಗ್ತಿರುತ್ತೆ, ವಿಶೇಷ್ಯಗಳಿಂದ ಅದು ಕೂಡಿರುವಂಥದ್ದಾಗಿರುತ್ತೆ. ಇದ್ರ ಬಗ್ಗೆ ನಾನು ಉದಾಹರಣೆಯಲ್ಲಿ ನಿಮಗೆ ಇನ್ನಷ್ಟು ವಿವರಣೆಯಾಗಿ ನಾನು ಅದನ್ನ ತಿಳಿಸ್ಕೊಡ್ತೀನಿ. ಇದರಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತೆ. ನೋಡಿ, ಕರ್ಮಧಾರಿಯ ಸಮಾಸ ಹೇಳ್ತಾ ಇದೆ ಯಾವುದರ ಅರ್ಥ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ರೆ ಉತ್ತರ ಪದದ ಅರ್ಥ ಅನ್ನುವಂಥದ್ದು ಏನಾಗಿರುತ್ತೆ, ಪ್ರಧಾನವಾಗಿ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಿದ್ರೆ ಈಗ ಕರ್ಮಧಾರಿಯ ಸಮಾಸವನ್ನ ಉದಾಹರಣೆ ಸಮೇತ ಈಗ ನೋಡೋಣ. ಇಲ್ಲಿ ಗಮನಿಸಿ, ಹೆಮ್ಮರ ಅಂತ ಇದೆ ಅಲ್ವಾ. ಯಾವ ರೀತಿ ಬಿಡಿಸ್ತೀರಾ ಇದನ್ನ, ಹಿರಿದು ಪ್ಲಸ್ ಮರ ಎಮ್ಮರ. ನೋಡಿ, ಹಿರಿದು ಪ್ಲಸ್ ಮರ ಹೆಮ್ಮರ ಆಯ್ತು ಅಲ್ವಾ. ಇದು ಪೂರ್ವ ಪದ, ಇದು ಉತ್ತರ ಪದ. ನಾವು ಕರ್ಮಧಾರಿಯ ಸಮಾಸದ ನಿಯಮವನ್ನ ಹೇಳ್ಬೇಕಾದ್ರೆ ಹೇಳ್ತೆ ಅಲ್ವಾ. ಇದೇನಾಗಿರುತ್ತೆ ಅಂತ ಹೇಳಿದ್ರೆ ಗುಣವಾಚಕಗಳಿಂದ ಇದು ಕೂಡಿರುತ್ತೆ ಆಯ್ತಾ. ಉತ್ತರ ಪದ ಅನ್ನುವಂಥದ್ದು ಏನಾಗಿರುತ್ತೆ, ನಾಮಪದಗಳಿಂದ ಕೂಡಿರುತ್ತೆ ಅಲ್ವಾ. ಗುಣವಾಚಕ ಅಂದ್ರೇನು, ಗುಣವನ್ನ ತಿಳಿಸುವಂಥದ್ದಾಗಿರುತ್ತೆ ಅಲ್ವಾ. ಇಲ್ಲಿ ನಾಮಪದ ಅಂತ ಹೇಳಿದ್ರೆ ಇಲ್ಲಿ ಮರ ಅಂತ ಬಂದಿದೆ ಅಂದ್ರೆ ಒಂದು ವಸ್ತುವಾಯ್ತು. ಅರ್ಥ ಆಗ್ತಿದೆ ಅಲ್ವಾ, ಒಂದು ವಸ್ತುವಾಯ್ತು. ಮರ ಹೇಗಿದೆ ಅಂತ ಹೇಳ್ತಾ ಇದೆ ಅಂದ್ರೆ ಮರದ ಗುಣವನ್ನ ಈ ಪೂರ್ವ ಪದ ತಿಳಿಸ್ತಾ ಇದೆ. ಅರ್ಥ ಆಗ್ತಿದೆ ಅಲ್ವಾ. ಉತ್ತರ ಪದ ಏನಿದೆಯೋ ಈ ಉತ್ತರ ಪದದ ಗುಣವನ್ನ ಪೂರ್ವ ಪದ ತಿಳಿಸ್ಬೇಕು. ವೆರಿ ಇಂಪಾರ್ಟೆಂಟ್. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಕರ್ಮಧಾರಿಯ ಸಮಾಸ ಅಂತ ಕರ್ಕೊಳ್ತೀವಿ. ಈಗ ಮರ ಹೇಗಿದೆ, ಅದು ದೊಡ್ಡದಾಗಿದ್ಯಾ, ಚಿಕ್ಕದಾಗಿದ್ಯಾ, ಹಗಲವಾಗಿದ್ಯಾ, ಅದು ಹೇಗಿದೆ, ಅದ್ರ ಗುಣ ಏನು, ಇದನ್ನ ತಿಳಿಸ್ತಾ ಇದೆ ಪೂರ್ವ ಪದ. ಹಾಗಾಗಿ ನಾವು ಇದನ್ನ ಏನಂತ ಕರಿತೀವಿ, ಕರ್ಮಧಾರಿಯ ಸಮಾಸ ಅಂತ ಕರಿತೀವಿ. ಹಾಗೇನೆ ನಾನು ವಿಶೇಷ ಮತ್ತೆ ವಿಶೇಷಣ ಅನ್ನುವಂತಹ ಪದಗಳನ್ನ ನಾನು ತಗೊಂಡೆ ಅಲ್ವಾ. ಇಲ್ಲಿ ಯಾವ್ದು ವಿಶೇಷಣ ಆಗಿರುತ್ತೆ ಅಂತ ಹೇಳಿದ್ರೆ ಇರಿದು ಅಂದ್ರೆ ಇಲ್ಲಿ ಪೂರ್ವ ಪದ ಇದೆಯಲ್ಲ, ಇದನ್ನ ಏನಾಗಿರುತ್ತೆ, ವಿಶೇಷಣ ಆಗಿರುತ್ತೆ. ಈ ಮರ ಅಂದ್ರೆ ಇಲ್ಲಿ ಉತ್ತರ ಪದದಲ್ಲಿ ಏನೇನ್ ಬರುತ್ತೋ ಆ ಎಲ್ಲಾ ಪದಗಳು ಕೂಡ ಏನಾಗಿರುತ್ತೆ ಅಂದ್ರೆ ಅದು ವಿಶೇಷ ಆಗಿರುತ್ತೆ. ಅರ್ಥ ಆಗ್ತದೆ ಅಲ್ವಾ. ವಿಶೇಷಣ ಅಂತ ಹೇಳಿದ್ರೆ ಅದೇನಾಗಿರುತ್ತೆ, ಗುಣವನ್ನ ತಿಳಿಸುತ್ತಲ್ಲ, ಅದನ್ನೇ ನಾವು ವಿಶೇಷಣ ಅಂತ ಕರ್ಕೊಳ್ತೀವಿ. ವಿಶೇಷ ಅಂತ ಹೇಳಿದ್ರೆ ನಾಮಪದಗಳನ್ನ ನಾವು ವಿಶೇಷ ಅಂತ ಕರಿತೀವಿ. ವೆರಿ ಸಿಂಪಲ್. ಉತ್ತರ ಪದದ ಗುಣವನ್ನ ಏನ್ ಮಾಡಬೇಕು, ಪೂರ್ವ ಪದ ಅನ್ನುವಂಥದ್ದು ತಿಳಿಸ್ಬೇಕು. ಹಾಗಿದ್ರೆ ನೆಕ್ಸ್ಟ್ ಬರೋಣ, ಮೆಲ್ನುಡಿ ಅಂತ ಇದೆ. ಹೇಗ್ ಬರೀತೀರಾ ಮೆಲ್ನುಡಿಯನ್ನ, ಮೆಲ್ಲಿತು ಪ್ಲಸ್ ಏನಾಗುತ್ತೆ, ನುಡಿ ಆಗತ್ತೆ ಅಲ್ವಾ. ಮೆಲ್ಲಿತು ಪ್ಲಸ್ ನುಡಿ. ನುಡಿ ಅಂದ್ರೆ ಮಾತು ಅಂತ ಅಲ್ವಾ. ಇಲ್ಲಿ ಮಾತು ಹೇಗಿದೆ,
ಕೆಲವರು ಜೋರಾಗಿ ಮಾತಾಡ್ತಾರೆ, ಕೆಲವರು ಮೆಲ್ಲಗೆ ಮಾತಾಡ್ತಾರೆ ಅಲ್ವಾ. ಅಂದ್ರೆ ಮಾತಿನ ಗುಣವನ್ನ ಏನಾಗ್ತಾ ಇದೆ ಇಲ್ಲಿ ಪೂರ್ವ ಪದ ಇಲ್ಲಿ ತಿಳಿಸ್ಬೇಕಾಗಿರತ್ತೆ. ಮೆಲ್ಲಿತು ಅಲ್ವಾ, ಮೆಲ್ಲಗೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ ಅಲ್ವಾ. ಅದೇ ತರನೇ ಇಲ್ಲಿ ದಿವ್ಯ ಪ್ರಕಾಶ ಅಂತ ಇದೆ ಅಲ್ವಾ. ಹೇಗ್ ಬಿಡಿಸ್ತೀರಾ ದಿವ್ಯ ಪ್ರಕಾಶವನ್ನ? ದಿವ್ಯವಾದ ಪ್ಲಸ್ ಪ್ರಕಾಶ. ನೋಡಿ, ಬಿಡಿಸ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ನಾವು ಬಿಡಿಸ್ಕೋಬೇಕಾಗತ್ತೆ. ದಿವ್ಯವಾದ ಪ್ರಕಾಶ, ನಾವು ಯಾವುದನ್ನು ನೋಡ್ಬೇಕು ಅಂತ ಹೇಳಿದೆ, ಉತ್ತರ ಪದದ ಅರ್ಥ ಇಲ್ಲಿ ಪ್ರಧಾನವಾಗಿರತ್ತೆ ಅಲ್ವಾ. ಪ್ರಕಾಶ ಅಲ್ವಾ, ಒಂದು ಲೈಟ್ ಅದು ಅಲ್ವಾ. ಪ್ರಕಾಶ ಯಾವ ರೀತಿ ಇದೆ, ಅದು ದಿವ್ಯವಾಗಿದೆ ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದೆ. ಇಮ್ಮಾವು ಯಾವ ರೀತಿ ಬಿಡಿಸ್ತೀರಾ? ಇನಿದು ಪ್ಲಸ್ ಮಾವು. ನೋಡಿ, ಇನಿದು ಪ್ಲಸ್ ಮಾವು. ಮಾವು ಹೇಗಿದೆ? ಇನಿದಾಗಿದೆ. ಈ ರೀತಿ ಉತ್ತರ ಪದದ ಅರ್ಥ ಅನ್ನುವಂಥದ್ದು ಮುಖ್ಯ ಆಗಿರುತ್ತೆ. ಉತ್ತರ ಪದಗಳು ನಾಮಪದವಾಗಿ ಬಂದಿರುತ್ತೆ. ಉತ್ತರ ಪದ ಒಂದು ಗುಣವನ್ನ ಏನ್ ಮಾಡ್ತಿರುತ್ತೆ ಅಂತ ಹೇಳಿದ್ರೆ ಪೂರ್ವ ಪದ ಅನ್ನುವಂಥದ್ದು ತಿಳಿಸುವಂಥದ್ದಾಗಿರುತ್ತೆ. ಈಗ ಇನ್ನೊಂದಷ್ಟು ಉದಾಹರಣೆ ಸಮೇತ ನೋಡೋಣ. ಮೆಲ್ವಾತು ಅಂತ ಇದೆ. ಯಾವ ರೀತಿ ಬಿಡಿಸ್ತೀರಾ? ಮೆಲ್ಲಿತು, ಮೆಲ್ಲಿತು ಪ್ಲಸ್ ಏನಾಗುತ್ತೆ, ಉಚ್ಚಾರಣೆ ಮಾಡಿದಾಗಲೇ ಗೊತ್ತಾಗೋದು ನಮಗೆ ಅಲ್ವಾ, ಮಾತು ಅಂತ ಇದೆ ಇಲ್ಲಿ ಅಲ್ವಾ. ಮಾತು ನೋಡಿ, ಮಾತು ಹೇಗಿದೆ ಅದನ್ನ ಪೂರ್ವ ಪದ ತಿಳಿಸ್ಬೇಕು, ಅದ್ರ ಗುಣವನ್ನ. ಮೆಲ್ಲಿತು ಅಲ್ವಾ, ಅಂದ್ರೆ ಮೆಲ್ಲಗಿದೆ, ಅದು ಸಾಫ್ಟ್ ಆಗಿದೆ ಅಂತ ಅಲ್ಲಿ ಹೇಳ್ಬೋದು. ಇನ್ನು ಹೊಸಗನ್ನಡ ಅಂತ ಇದೆ. ಯಾವ ರೀತಿ ಬಿಡಿಸ್ತೀರಾ? ಹೊಸದಾದ ಪ್ಲಸ್ ಕನ್ನಡ. ನೋಡಿ, ಹೊಸದಾದ ಪ್ಲಸ್ ಕನ್ನಡ. ಕನ್ನಡ ಹೇಗಿದೆ, ಅದ್ರ ಗುಣವನ್ನ ತಿಳಿಸ್ಬೇಕೀಗ. ತಿಳಿಸ್ತಾ ಇದೆ ಅಲ್ವಾ, ಅದು ಹೊಸದಾಗಿದೆ, ಹೊಸಗನ್ನಡ. ಅದೇ ತರನೇ ಇಲ್ಲಿ ಹಳೆಯದಾದ ಪ್ಲಸ್ ಕನ್ನಡ ಏನಾಗುತ್ತೆ? ಹಳೆಯದಾದ ಪ್ಲಸ್ ಕನ್ನಡ ಹಳೆಗನ್ನಡ ಆಗತ್ತೆ ಅಲ್ವಾ. ಅದೇ ತರ ದೊಡ್ಡದಾದ ಪ್ಲಸ್ ಹುಡುಗ, ದೊಡ್ಡದಾದ ಪ್ಲಸ್ ಹುಡುಗ ಏನಾಗುತ್ತೆ? ದೊಡ್ಡ ಹುಡುಗ. ಹುಡುಗ ಹೇಗಿದ್ದಾನೆ? ಅವನು ದೊಡ್ಡದಾಗಿದ್ದಾನೆ ಅಲ್ವಾ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಉತ್ತರ ಪದ ಏನಿದೆ ಆ ಉತ್ತರ ಪದದ ಗುಣವನ್ನ ಇದು ತಿಳಿಸ್ತಾ ಇದೆ ಪೂರ್ವ ಪದ ಅಲ್ವಾ. ಈಗ ಕೆಂದಾವರೆ ಅಂತ ಇದೆ. ಯಾವ ರೀತಿ ಬಿಡಿಸ್ತೀರಾ ಕೆಂದಾವರೆಯನ್ನ? ಕೆಂಪಾದ ಪ್ಲಸ್ ತಾವರೆ. ನೋಡಿ, ಕೆಂಪಾದ ಪ್ಲಸ್ ತಾವರೆ ಏನಾಗುತ್ತೆ? ಕೆಂದಾವರೆ ಆಗತ್ತೆ. ತಾವರೆ ಹೂ ಹೇಗಿದೆ ಅಂತ ಹೇಳ್ತಾ ಇದೆ, ಅದ್ರ ಗುಣ ಕೆಂಪಗಿದೆ ಅಂತ ಅದನ್ನ ತಿಳಿಸ್ತಾ ಇದೆ. ಫ್ರೆಂಡ್ಸ್, ಹೀಗೆ ನಾವು ಕರ್ಮಧಾರ್ಯ ಸಮಾಸವನ್ನ ನಾವು ನೋಡ್ಬೇಕಾದ್ರೆ ಮೈಂಡಲ್ಲಿ ಏನ್ ಇಟ್ಕೋಬೇಕು ಅಂತ ಹೇಳಿದ್ರೆ, ಮೊದಲನೇದೇನು, ಅದು ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಉತ್ತರ ಪದದಲ್ಲಿ ನಾಮಪದ ಇರಬೇಕು ಅನ್ನುವಂಥದ್ದು ಗೊತ್ತಿರಬೇಕು. ಮೂರನೇದಾಗಿ ಉತ್ತರ ಪದ ಇದೆಯಲ್ಲ, ಈ ಉತ್ತರ ಪದ ಏನಾಗಿರುತ್ತೆ, ಅದ್ರ ಗುಣವನ್ನ ಏನ್ ಮಾಡ್ತಿರುತ್ತೆ, ಪೂರ್ವ ಪದ ಅನ್ನುವಂಥದ್ದು ತಿಳಿಸ್ತಾ ಇರತ್ತೆ. ಈ ಮೂರು ಅಂಶಗಳನ್ನ ನಾವು ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ನಾವು ಏನ್ ಮಾಡ್ಬೋದು, ಪರೀಕ್ಷೆಗಳಲ್ಲಿ ನಾವು ಸಂಪೂರ್ಣ ಅಂಕಗಳನ್ನ ನಾವು ಗಳಿಸ್ಕೋಬಹುದಾಗಿರತ್ತೆ. ಇದಿಷ್ಟು ಕರ್ಮಧಾರ್ಯ ಸಮಾಸಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೇನೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇದೆಯೋ ಅವರಿಗೆ ತಪ್ಪದೆ ಶೇರ್ ಮಾಡಿ, ಹಾಗೆ ಲೈಕ್ ಬಟನ್ ಒತ್ತೋದನ್ನ ಮರೆಯದಿರಿ. ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.